ಕುಂದಾಪುರದಲ್ಲಿ ಹುಟ್ಟಿ ಇಲ್ಲಿ ಮಂಗಳೂರಿನಲ್ಲಿ ಬಂದು ನಾವು ವೃತ್ತಿ ನಿಮಿತ್ತ ಇಲ್ಲಿ ವಾಸ್ತವ್ಯ ಇದ್ದು ಕೂಡ ನಮ್ಮ ಮೂಲ ಬೇರು ಕುಂದಾಪುರದಲ್ಲಿದೆ. ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೆ ಅದು ಪರಿಚಯ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಒಂದು ವರ್ಷದಲ್ಲಿ ಒಂದು ದಿವಸ ಕುಂದಾಪುರ ಕನ್ನಡ ದಿನಾಚರಣೆ ಅಥವಾ ಹಬ್ಬ ಅಂತೇಳಿ ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಇಲ್ಲಿ ಅಂಬೇಡ್ಕರ್ ಭವನ, ಡಾಕ್ಟರ್ BR ಅಂಬೇಡ್ಕರ್ ಭವನ ಉರುವ ಸ್ಟೋರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಅದರ ಪ್ರಯುಕ್ತ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಹಾಗೂ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲತಿ ಸಂತೋಷ್ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನೊಬ್ಬರು ಐರೋಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರಾದಂಥ ಸಂಚಾಲಕರು ಶ್ರೀ ಸಂತೋಷ್ ಶೆಟ್ಟಿ ಅಚ್ಲಾಡಿ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪರಿಚಯಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಆಯೋಜನಾ ಸಮಿತಿಯ ಈ ವರ್ಷದ ಕೋಶಾಧಿಕಾರಿಯಾದಂಥ ನವೀನ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಪರಿಚಯಿಸ್ತಾ ನಾನು ಈ ಆಯೋಜನಾ ಸಮಿತಿಯ ಕಾರ್ಯದರ್ಶಿಯಾದಂಥ ಶರತಾಚಾರ್ಯ ಈ ಮುಂದಿನ ಮಾತಿಗಾಗಿ ಅಧ್ಯಕ್ಷರಿಗೆ. ಆಗಸ್ಟ್ 9, 2026 ಆದಿತ್ಯವಾರ ಬೆಳಿಗ್ಗೆ 7:30ರಿಂದ ಕುಡ್ಲದಿ ಕುಂದಾಪುರ ಅವರ ಕಾರ್ಯಕ್ರಮ ಕುಡ್ಲ ಕುಂದಾಪುರ ಕನ್ನಡ ಹಬ್ಬವನ್ನು ನಾವು ಡಾಕ್ಟರ್ ಅಂಬೇಡ್ಕರ್ ಭವನ ಗುರು ಸ್ಟೋರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಾವು ಬೆಳಿಗ್ಗೆ 7:30ಕ್ಕೆ ರಕ್ತ ತಪಾಸಣೆ ಇದೆ ಡಾಕ್ಟರ್ ಮಂಜುನಾಥ್ ಅವರಿಂದ. ಹಾಗೂ 8:30ರಿಂದ ಡಾಕ್ಟರ್ ಅವಿನ್ ಆಳ್ವ ಕೊಳಕೆಬೈಲ್ ಇವರಿಂದ ಎಲ್ಲ ಮೆಡಿಕಲ್ ಚೆಕಪ್ ಇದೆ. 9 ಗಂಟೆಗೆ ಸ್ಪೋರ್ಟ್ಸ್ ಆಟೋಟ ಸ್ಪರ್ಧೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ M. ಬೈಂದೂರ್, ಪೊಲೀಸ್ ಠಾಣೆ ಪಾಂಡೇಶ್ವರ ಇವರಿಂದ. ಹಾಗೂ ಮಧ್ಯಾಹ್ನ 12:30 ತನಕ ನಮ್ಮ ಆಟೋಟ ಸ್ಪರ್ಧೆ ಇದೆ. ಕೆ ಜಯಪ್ರಕಾಶ್ ಹೆಗ್ಡೆ, ಮಂಗಳೂರು ವಿವಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಸದಸ್ಯರು ಹಾಗೂ ಮುಖ್ಯ ಅತಿಥಿಯಾಗಿ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ದಿನ ನಾವು ಒಟ್ಟು ಸೇರಿ ಎಲ್ಲರೂ ಆಟೋಟ ಸ್ಪರ್ಧೆ ಇನ್ನೊಂದು ಮತ್ತೊಂದು ಮಾಡುವುದಲ್ಲದೆ ನಾವು ಒಂದು ಕುಡ್ಲದಲ್ಲಿರುವ ಕುಂದಾಪುರದಂತ ಒಂದು ಫೌಂಡೇಶನ್ ಅನ್ನ ಹುಟ್ಟು ಹಾಕಿ ಇಲ್ಲಿ ಕೆಲವೊಂದು ಸಮಾಜಮುಖಿ ಕಾರ್ಯವನ್ನ ನಾವು ಇವಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನಮಗೆ ತಿಳಿದಂತೆ ಸಾಧಾರಣ ಮಂಗಳೂರಿನಲ್ಲಿ 70ರಿಂದ 80 ಜನ ಡಾಕ್ಟರ್ಗಳಿದ್ದಾರೆ. ಆ ಕಡೆ ಆಟೋಟ ಸ್ಪರ್ಧೆ ಆಗ್ತದೆ. ಆದ್ರೆ ನಮ್ಮ ಹಳ್ಳಿಯ ಸೊಗಡನ್ನ ಮೆಲುಕು ಹಾಕುವಂತ, ಹಳ್ಳಿಯ ಸೊಗಡಿನಲ್ಲಿ ಯಾವ ತರದಲ್ಲಿ ನಾವು ಬೆಳೆದು ಬಂದಿತ್ತು ಅದನ್ನ ನಮ್ಮ ಮಕ್ಕಳು, ನಾವೆಲ್ಲ ಬೆಳೆದು ಬಂದೇವೆ, ಎಲ್ಲ ನಮ್ಮ ಮಕ್ಕಳು ಮಂಗಳೂರಿನ ಕಾನ್ವೆಂಟ್ ನಲ್ಲಿ ಕಲಿಯುವುದರಿಂದಾಗಿ ಅದರಿಂದ ವಂಚಿತರಾಗಿದ್ದಾರೆ. ಅದನ್ನ ಅವರಿಗೆ ತಿಳಿಸುವ ಒಂದು ನಿಟ್ಟಿನಲ್ಲಿ ನಾವು ಈಗ ಆ ತರದ ಆಟೋಟ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ದೇವೆ. ಕುಂದಾಪುರ ಹುಟ್ಟಿದ್ದು ಜನ್ಮಭೂಮಿ ಮಾತ್ರ ಕುಂದಾಪುರ, ಕರ್ಮಭೂಮಿ ನಮ್ದು ಮಂಗಳೂರು. ಇಲ್ಲಿ ನಾವು ನೆಲ ಜಲ ವಾಯು ಇದೆಲ್ಲ ನಾವು ಮಂಗಳೂರಿನ ಅನುಭವಿಸ್ತಾ ಇದ್ದೀವಿ. ನಮಗೆ ನಿಮ್ಮೆಲ್ಲರ ಮಂಗಳೂರಿನ ಜನತೆಯ ಸಹಕಾರ ಬೇಕು.